ಸ್ಪೇಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಮಮ್ಮಿ ಮಮ್ಮಿ ಅಂತ ಕರೀತಿದ್ದ ಜಿಮ್ ಫ್ರೆಂಡ್ನನ್ನೇ ಮದುವೆ ಆದ ನಟಿ ರಂಜಿನಿ. 10 ಮಿಲಿಯನ್ ವೀಕ್ಷಣೆ ಪಡೆದ ಲವ್ ಸ್ಟೋರಿ ಇದು. ಹೌದು, ಪೈಲ್ವಾನ್ ಪ್ರಿಟಿ ಗರ್ಲ್ ಕಾಂಬಿನೇಷನ್ನ ಕಾಮಿಡಿ. ರಜನಿ ಹಾಗೂ ಅರುಣ್ ಗೌಡ ಅವರ ಸ್ನೇಹ, ಪ್ರೀತಿ ಮತ್ತು ಫಿಟ್ನೆಸ್ ಮೆಸೇಜ್ಗಳು ಸದ್ಯ ಕನ್ನಡ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದನ್ನು ಉಂಟು ಮಾಡ್ತಿದೆ. ನಟಿ ರಜನಿ ಪೈಲ್ವಾನ್ ಅರುಣ್ ಗೌಡ ಲವ್ ಸ್ಟೋರಿ ಕನ್ನಡ ಕಿರುತೆರೆಯಲ್ಲಿ ಅವರದ್ದೇ ಆದಂಥ ಛಾಪನ್ನು ಮೂಡಿಸಿದ್ರು. ಮುಖ್ಯವಾಗಿ ಅಮೃತ ವರ್ಷಿಣಿ ಧಾರಾವಾಹಿ ಮೂಲಕ ಜನಪ್ರಿಯತೆ ಗಳಿಸಿದ ನಟಿ ರಜನಿ ಸದ್ಯ ಸ್ಟಾರ್ ಸುವರ್ಣ ವಾಹಿನಿಯ ನೀ ಇರಲು ಜೊತೆಯಲ್ಲಿ ಹಾಗೂ ಉದಯ ಟಿವಿಯ ಕೃಷ್ಣವಂಶಿ ಧಾರಾವಾಹಿಗಳಲ್ಲಿ ಅಭಿನಯಿಸ್ತಾ ಇದ್ದಾರೆ. ಕಿರುತೆರೆ ಪ್ರೇಕ್ಷಕರಿಗೆ ಪರಿಚಿತ ಮುಖ ಹಾಕಿರುವ ರಜನಿ ಇದೀಗ ನಟನೆಯ ಜೊತೆಗೆ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ ಆಗಿಯೂ ದೊಡ್ಡ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಅವರ ಪತಿ ಅರುಣ್ ಗೌಡ ಅವರೊಂದಿಗಿನ ವಿಶಿಷ್ಟ ಕಾಂಬಿನೇಷನ್. ಫಿಟ್ನೆಸ್ ಜಗತ್ತಿನಲ್ಲಿ ಗುರುತಿಸಿಕೊಂಡಿರುವ ಅರುಣ್ ಗೌಡ ಹಾಗೂ ರಜನಿ ಅವರ ಜೋಡಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಪೈಲ್ವಾನ್ ಮತ್ತು ಪ್ರಿಟಿ ಗರ್ಲ್ ಅಂತಾನೆ ಫೇಮಸ್ ಆಗಿದೆ. 7 ವರ್ಷಗಳ ಸ್ನೇಹ ನಂತರ ಪ್ರೀತಿಯಾಗಿ ಬದಲಾದ ಸಂಬಂಧ. ರಜನಿ ಹಾಗೂ ಅರುಣ್ ಗೌಡ ಸುಮಾರು 7 ವರ್ಷಗಳಿಂದ ಸ್ನೇಹಿತರಾಗಿದ್ದರು. ಕೋವಿಡ್ ಸಮಯದಲ್ಲಿ ಇವರಿಬ್ಬರ ಸ್ನೇಹ ಮತ್ತಷ್ಟು ಗಟ್ಟಿಯಾಯಿತು. ಜಿಮ್ನಲ್ಲಿ ಒಟ್ಟಿಗೆ ಸಮಯ ಕಳೆದಿದ್ದ ಈ ಜೋಡಿ ತಮಾಷೆಯಾಗಿ ವಿಡಿಯೋಗಳನ್ನು ಮಾಡೋದಕ್ಕೆ ಆರಂಭ ಮಾಡಿದ್ರು. ಆ ವಿಡಿಯೋಗಳೇ ಮುಂದೆ ಇವರ ಜೀವನಕ್ಕೆ ಹೊಸ ತಿರುವನ್ನು ನೀಡಿತು. ವರ್ಷಗಳ ಕಾಲ ಪ್ರೀತಿಸಿದ ಬಳಿಕ ರಜನಿ ಹಾಗೂ ಅರುಣ್ ಗೌಡ 2025ರ ನವೆಂಬರ್ 10ರಂದು ಬೆಂಗಳೂರಿನ ದೇವಸ್ಥಾನವೊಂದರಲ್ಲಿ ಸರಳವಾಗಿ ವಿವಾಹವಾದರು. ಇದೀಗ ದಂಪತಿಯಾಗಿ ಅಷ್ಟೇ ಅಲ್ಲದೆ ಕಂಟೆಂಟ್ ಕ್ರಿಯೇಟರ್ಗಳಾಗಿಯೂ ಗಮನ ಸೆಳೆದಿದ್ದಾರೆ. ಒಂದು ಲೆಗ್ ಪ್ರೆಸ್ ವಿಡಿಯೋ ಬದಲಿಸಿತು ಎಲ್ಲವನ್ನ. ರಜನಿ ಮತ್ತು ಅರುಣ್ ಗೌಡ ಅವರ ಕಂಟೆಂಟ್ ಕ್ರಿಯೇಟರ್ ಜರ್ನಿಯಲ್ಲಿ ತಿರುವು ತಂದದ್ದು ಜಿಮ್ನಲ್ಲಿ ಮಾಡಿದ ಒಂದು ತಮಾಷೆಯ ವಿಡಿಯೋ. ಇವರಿಬ್ಬರು ಮಾಡಿದ ಲೆಗ್ ಪ್ರೆಸ್ ವಿಡಿಯೋ ಬರೋಬ್ಬರಿ 10 ಮಿಲಿಯನ್ಗೂ ಹೆಚ್ಚು ವೀಕ್ಷಣೆ ಪಡ್ಕೊಳ್ತು. ಈ ವಿಡಿಯೋ ದಕ್ಷಿಣ ಆಫ್ರಿಕಾದವರಿಗೂ ಟ್ರೆಂಡ್ ಆಗಿತ್ತು ಎನ್ನಲಾಗಿದೆ. ಅಲ್ಲಿಂದ ಆರಂಭವಾದ ಇವರ ಸೋಷಿಯಲ್ ಮೀಡಿಯಾ ಪಯಣ ಇವತ್ತು ಮಿಲಿಯನ್ ಗಟ್ಟಲೆ ವೀಕ್ಷಣೆ ಪಡೆಯುವ ಹಂತಕ್ಕೆ ತಲುಪಿದೆ. ಮಮ್ಮಿ ಅಂತ ಯಾಕೆ ಕರೀತಾರೆ? ಅರುಣ್ ಗೌಡ ರಜನಿ ಅವರನ್ನ ಆಗಾಗ್ಗೆ ಮಮ್ಮಿ ಮಮ್ಮಿ ಅಂತ ಕರೆಯೋದು ಇವರ ಕಂಟೆಂಟ್ನ ಪ್ರಮುಖ ಆಕರ್ಷಣೆ. ಇದರ ಹಿಂದೆಯೂ ಒಂದು ತಮಾಷೆಯ ಕಾರಣ ಇದೆ. ಅರುಣ್ ಏನಾದರೂ ಮಾಡಿದಾಗ ರಜನಿ ಬ್ಯಾಗ್ ಎಲ್ಲಿಟ್ಟಿದ್ದೀಯಾ, ಯಾಕೆ ತಡ ಮಾಡಿದೆ ಅಂತ ಅಮ್ಮನ ರೀತಿಯಲ್ಲಿ ಬೈತಾರಂತೆ. ಹೀಗಾಗಿ ತಮಾಷೆಗಾಗಿ ಅರುಣ್ ರಜನಿ ಅವರನ್ನ ಮಮ್ಮಿ ಅಂತ ಕರೆಯೋದಕ್ಕೆ ಆರಂಭ ಮಾಡಿದಂತೆ. ಆ ತಮಾಷೆಯೇ ಮುಂದೆ ಇವರ ಕಂಟೆಂಟ್ನ ವಿಶಿಷ್ಟ ಗುರುತಾಗಿ ಬದಲಾಗಿದೆ. ಅರುಣ್ ಕೇವಲ ಜಿಮ್ ಫ್ರೀಕ್ ಅಷ್ಟೇ ಅಲ್ಲ. ಅರುಣ್ ಗೌಡ ಅವರನ್ನ ಬಹುತೇಕರು ಬಾಡಿ ಬಿಲ್ಡರ್ ಮತ್ತು ಫಿಟ್ನೆಸ್ ಅಥ್ಲೀಟ್ ಅಂತ ಗುರುತಿಸ್ತಾರೆ. ಆದರೆ ಅವರ ಮತ್ತೊಂದು ಮುಖ ಅನೇಕರಿಗೆ ಗೊತ್ತಿಲ್ಲ. ಅರುಣ್ ಸುಮಾರು 9 ವರ್ಷಗಳ ಕಾಲ ರಂಗಭೂಮಿಯಲ್ಲಿ ಸಕ್ರಿಯರಾಗಿದ್ದರು. ಸಂಕೇತ್ ಮತ್ತು ರಂಗಶಂಕರ ಸೇರಿದಂತೆ ವಿವಿಧ ರಂಗಭೂಮಿ ತಂಡಗಳೊಂದಿಗೆ 15ಕ್ಕೂ ಹೆಚ್ಚು ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ. 200ಕ್ಕೂ ಹೆಚ್ಚು ಪ್ರದರ್ಶನಗಳನ್ನು ನೀಡಿರುವ ಅವರು 2 ನಾಟಕಗಳನ್ನು ನಿರ್ದೇಶಿಸಿರುವ ಅನುಭವವನ್ನು ಹೊಂದಿದ್ದಾರೆ. ಹೀಗಾಗಿ ಕ್ಯಾಮ್ರಾ ಮುಂದೆ ಕಾಮಿಡಿ ಮಾಡುವ ಕಲೆ ಅವರಿಗೆ ಹೊಸತೇನಲ್ಲ. ಇನ್ನು ಡ್ಯಾನ್ಸಿಂಗ್ ಸ್ಟಾರ್ 2 ಕೊಟ್ಟ ಫಿಟ್ನೆಸ್ ಟರ್ನಿಂಗ್ ಪಾಯಿಂಟ್. 2016ರಲ್ಲಿ ಪ್ರಸಾರವಾದ ಡ್ಯಾನ್ಸಿಂಗ್ ಸ್ಟಾರ್ 2 ರಿಯಾಲಿಟಿ ಶೋ ರಜನಿ ಅವರ ವೃತ್ತಿ ಜೀವನದಲ್ಲಿ ಮಹತ್ವದ ತಿರುವನ್ನು ನೀಡಿತು. ನೃತ್ಯ ಪ್ರದರ್ಶನಗಳಿಗೆ ಉತ್ತಮ ಕೋರ್ ಸ್ಟ್ರೆಂತ್ ಅಗತ್ಯ ಇದ್ದ ಕಾರಣ ರಜನಿ ಮೊದಲ ಬಾರಿಗೆ ಜಿಮ್ ಮತ್ತು ಫಿಟ್ನೆಸ್ನತ್ತ ಗಮನ ಹರಿಸಿದ್ರು. ಇದೇ ಆಸಕ್ತಿ ಮುಂದೆ ಅರುಣ್ ಗೌಡ ಅವರೊಂದಿಗೆ ಕಂಟೆಂಟ್ ಮಾಡೋದಕ್ಕೆ ಸಹ ಕಾರಣ ಆಯಿತು. ಕಾಮಿಡಿ ಜೊತೆಗೆ ಫಿಟ್ನೆಸ್ ಮೆಸೇಜ್. ರಜನಿ ಮತ್ತು ಅರುಣ್ ಗೌಡ ಅವರ ವಿಡಿಯೋಗಳು ಕೇವಲ ಮನೋರಂಜನೆಗೆ ಸೀಮಿತ ಆಗಿಲ್ಲ. ತಮ್ಮ ಕಂಟೆಂಟ್ ಮೂಲಕ ಫಿಟ್ನೆಸ್ ಮತ್ತು ಆರೋಗ್ಯದ ಬಗ್ಗೆ ಜಾಗೃತಿಯನ್ನು ಮೂಡಿಸುತ್ತಿದ್ದಾರೆ. ಪ್ರೋಟೀನ್ ಸೇವನೆ, ಡಯಟ್, ವರ್ಕೌಟ್ ಮತ್ತು ಆರೋಗ್ಯದ ಬಗ್ಗೆ ಇರುವ ತಪ್ಪು ಕಲ್ಪನೆಗಳನ್ನು ಸರಳವಾಗಿ ಜನರಿಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳ್ತಿದ್ದಾರೆ. ಈ ಟ್ರೈನರ್ ಇಲ್ಲದೆ ಯೂಟ್ಯೂಬ್ ವಿಡಿಯೋ ನೋಡಿ ವರ್ಕೌಟ್ ಮಾಡಿ ಗಾಯ ಮಾಡ್ಕೋಬೇಡಿ. ನೈಸರ್ಗಿಕ ಆಹಾರದಿಂದಲೂ ಉತ್ತಮ ಪ್ರೋಟೀನ್ ಪಡೆಯಬಹುದು ಮತ್ತು ಆರೋಗ್ಯದ ಮೇಲೆ ಪ್ರತಿದಿನ ಹೂಡಿಕೆ ಮಾಡಬೇಕು ಅನ್ನುವ ಸಂದೇಶವನ್ನು ತಮ್ಮದೇ ಶೈಲಿಯಲ್ಲಿ ನೀಡುತ್ತಿದ್ದಾರೆ. ಇನ್ನು ಅವರ ಮಾತಿನಲ್ಲಿ ಹೇಳುವುದಾದರೆ, ನೇರವಾಗಿ ಫಿಟ್ನೆಸ್ ಸಲಹೆ ನೀಡಿದರೆ ಕೆಲವರು ಗಮನ ಕೊಡದೇ ಇರಬಹುದು.
ಹೀಗಾಗಿ ಮಿರ್ಚಿ ಮಸಾಲ ಮತ್ತು ಕಾಮಿಡಿ ಸೇರಿ ಆರೋಗ್ಯದ ಸಂದೇಶವನ್ನ ಜನರಿಗೆ ತಲುಪಿಸುವುದು ಇವರ ಕಂಟೆಂಟ್ನ ವಿಶೇಷತೆ. ಇನ್ನು ನಟಿಯಿಂದ ಇನ್ಫ್ಲೂಯೆನ್ಸರ್ ಆಗಿದ್ಯಾಕೆ, ಇದಕ್ಕೆ ಟೀಕೆ ಕೂಡ ಹೆಚ್ಚಾಯಿತು. ನೋಡಿ, ರಜನಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿ ಗುರುತಿಸಿಕೊಳ್ಳುವ ಬದಲು ಆರಂಭಿಸಿದಾಗ ಕೆಲವರು ಅವರನ್ನ ಟೀಕೆ ಮಾಡಿದರು. ನಟಿಯಾಗಿದ್ದವರು ಇನ್ಫ್ಲೂಯೆನ್ಸರ್ ಆಗಿ ಬದಲಾಗಿದ್ದಾರೆ ಅಂತ ಕೆಲವರು ಕಾಮೆಂಟ್ ಮಾಡಿದರು. ಆದರೆ ಈ ಟೀಕೆಗಳಿಗೆ ರಜನಿ ತಲೆ ಕೆಡಿಸಿಕೊಳ್ಳಿಲ್ಲ. ಜನರು ತಮ್ಮ ವಿಡಿಯೋ ನೋಡಿ ದಿನದ ಒತ್ತಡ, ಬೇಸರ ಮತ್ತು ದಣಿವು ಮರೆತು ನಗ್ತೀವಿ ಅಂತ ಕಾಮೆಂಟ್ ಮಾಡಿದಾಗ ಸಿಗುವ ಖುಷಿಗೆ ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಅವರ ನಿಲುವು. ಕಲಾವಿದ ಎಲ್ಲೇ ಇದ್ರೂ ಪ್ರೇಕ್ಷಕರಿಗೆ ಮನೋರಂಜನೆ ತಲುಪಿಸುವುದು ಮುಖ್ಯ ಅನ್ನುವ ತತ್ವನ್ನ ಅವರು ತಮ್ಮದೇ ರೀತಿಯಲ್ಲಿ ಮುಂದುವರಿಸುತ್ತಿದ್ದಾರೆ. ಇನ್ನು ಥೈಲ್ಯಾಂಡ್ನಲ್ಲಿ ಕ್ವಾಲಿಟಿ ಟೈಮ್ ನಟನೆ, ಕಂಟೆಂಟ್ ಕ್ರಿಯೇಷನ್ ಮತ್ತು ಫಿಟ್ನೆಸ್ ನಡುವೆ ಬ್ಯುಸಿ ಆಗಿರುವ ಈ ಜೋಡಿ ಇತ್ತೀಚೆಗೆ ಥೈಲ್ಯಾಂಡ್ ಪ್ರವಾಸಕ್ಕೂ ತೆರಳಿ ಒಟ್ಟಿಗೆ ಕ್ವಾಲಿಟಿ ಟೈಮ್ ಅನ್ನು ಕಳೆದಿದ್ದಾರೆ. ದಂಪತಿಯ ಪ್ರವಾಸದ ಕ್ಷಣಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳ ಗಮನ ಸೆಳೆದಿದೆ. ಒಟ್ನಲ್ಲಿ ಧಾರಾವಾಹಿಯಿಂದ ಕಿರುತೆರೆ ಪ್ರೇಕ್ಷಕರ ಮನಗೆದ್ದ ರಜನಿ ಫಿಟ್ನೆಸ್ ಮತ್ತು ರಂಗಭೂಮಿ ಹಿನ್ನೆಲೆಯ ಅರುಣ್ ಗೌಡ ಜೊತೆ ಸೇರಿ ಹೊಸ ರೀತಿಯ ಡಿಜಿಟಲ್ ಕಂಟೆಂಟ್ ಮೂಲಕ ಮತ್ತೊಂದು ದೊಡ್ಡ ಅಭಿಮಾನಿ ಬಳಗವನ್ನ ಸೃಷ್ಟಿಸಿಕೊಂಡಿದ್ದಾರೆ. ಇನ್ನು ಪೈಲ್ವಾನ್ ಪ್ರಿಟಿ ಗರ್ಲ್ ಕಾಂಬಿನೇಷನ್ನ ಕಾಮಿಡಿ, ಸ್ನೇಹ, ಪ್ರೀತಿ ಮತ್ತು ಫಿಟ್ನೆಸ್ ಮೆಸೇಜ್ಗಳು ಸದ್ಯ ಕನ್ನಡ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದನ್ನ ಉಂಟು ಮಾಡ್ತಾ ಇದೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.